ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದಿಢೀರ್ ಅಂತ ಚಿಕನ್ನ ತೊಗೊಂಡು ಬಂದಿದ್ದೆ. ಚಿಕನ್ ಡ್ರಮ್ ಸ್ಟಿಕ್ಕನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ನಾನು ಫ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು 6 ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. 6 ಲೆಗ್ ಪೀಸ್ಗೆ ಘಾಟ್ಗಳನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಉಪ್ಪು ಚೆನ್ನಾಗಿ ಹಿಡಿದಾದ್ಮೇಲೆ 1 ಚಮಚ ಖಾರನ ಹಾಕಿ, ನೀವು ಖಾರಕ್ಕೆ ಎಷ್ಟು ಬೇಕೋ ನೀವು ನೋಡ್ಕೊಳ್ಳಿ. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿ ಇದೆ, ತುಂಬ ಇಷ್ಟಪಡ್ತಾರೆ. ಸೊ ಖಾರ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಉಪ್ಪು, ಖಾರ, ಅರಿಶಿನ 3 ಚೆನ್ನಾಗಿ ಚಿಕನ್ ಪೀಸ್ಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಈ ರೀತಿ ಗ್ರೇಟ್ ಮಾಡಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು. 2 ಚಮಚ ಚಿಲ್ಲಿ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಚಮಚ ಮೊಸರನ್ನ ಹಾಕಿ, ಗಟ್ಟಿ ಮೊಸರು, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಸ್ಯಾಫ್ರನ್ ಪೌಡರ್ನ 2 ಮಿಕ್ಸ್ ಮಾಡಿ ಹಾಕಬೇಕು. ಇದರಲ್ಲಿ ನಾನು ಟೊಮೊಟೊ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹುಳಿ ಅಂಶ ಬರೋದಕ್ಕೋಸ್ಕರ ತೇಜನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಲರ್ ಮತ್ತೆ ಟೇಸ್ಟ್ಗೋಸ್ಕರ ತಂದೂರಿ ಚಿಕನ್ ಪೌಡರ್ ಅನ್ನು ಹಾಕೋಣ. ಒಂದು 1/4 ಚಮಚ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೊನೆಯಲ್ಲಿ 1 ಚಮಚ ಕಸೂರಿ ಮೇಥಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. ಚಿಕನ್ ಮಸಾಲದಲ್ಲಿ ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, 1 ಗಂಟೆ ಟೈಮ್ ಆಗಿದೆ. ಈಗ ಅದನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬಾರ್ದು, ಸ್ಲೋ ಫ್ಲೇಮಲ್ಲೇ ಎಲ್ಲಾ ಕಡೆ ಚೆನ್ನಾಗಿ ಫ್ರೈ ಆಗೋ ರೀತಿ ಮಾಡಿಕೊಂಡು ಚಿಕನ್ ಅಲ್ಲಿ ಇರುವಂತ ವಾಟರ್ ಅಂಶ ಎಲ್ಲ ಹೋಗಾದ್ಮೇಲೆ 1 ಕಪ್ಪಷ್ಟು ರಾ ಮಿಲ್ಕ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಿಲ್ಕ್ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾವು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಬೇಕು. ಚಿಕನ್ಗೆ ನಾವು ಹಾಕಿದ್ವಲ್ಲ ನೀರು, ಅದು ಕೂಡ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಫೈನಲ್ ಆಗಿ ಬಾರ್ಬೆಕ್ಯೂ ಸಾಸ್ ಅನ್ನ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ 1-2 ರಿಂದ 3 ನಿಮಿಷ ಇಟ್ಟು ಅದೆಲ್ಲ ಕೋಟ್ ಆಗೋ ತರ ಕವರ್ ಮಾಡಿ ರೆಡಿ ಟು ಸರ್ವ್. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.